ಮುಖ್ಯದಲ್ಲಿ ಸಿಯಾಬುದ್ದೀನ್ ಎಲಿಯಾ ಸಿಯಾಬ್ ಅವನು ಸುಳ್ಯ ಊರ್ದವನು. ಇನ್ನೊಬ್ಬರು ಆರೋಪಿ ರಿಯಾಜ್ ಅಂಕ್ ತಡ್ಕ ತಲ್ಪಾಡಿ ಚೆಕ್ ಪೋಸ್ಟ್ ಹತ್ರ ಅವ್ರಿಗೆ ದಸ್ತಗಿರಿ ಅವರು ಮಾಡಿದ್ದಾರೆ. ಇಲ್ಲಿಂದ ಫಸ್ಟ್ ಏನಿದೆ ಮಾಲೆ ದಿನಾರ್ ಮಸೀದಿ ಒಂದು ಇದೆ ಆ ಕಾಸರಗೋಡ್ ನಲ್ಲಿ ಬೇಕಲ್ ರೋಡ್ ನಲ್ಲಿ ಅವರು ಫಸ್ಟ್ ಇಲ್ಲಿಂದ ಅಲ್ಲಿ ಹೋಗಿದ್ರು. ಇವತ್ತು ಬೆಳಿಗ್ಗೆ ದಕ್ಷಿಣ ಕನ್ನಡ ಪೊಲೀಸ್ನವರು ಬೆಲ್ಲಾರೆ ಠಾಣೆದು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಅದು 26ನೇ ತಾರೀಕು ಜುಲೈಗೆ ಇದು ಆಗಿತ್ತು ರಾತ್ರಿ 8:30 ಸುಮಾರು. ಆ ಪ್ರಕರಣದಲ್ಲಿ ಈ ಹಂತಕಗಳು ಇದ್ದಾರೆ ಈ 3 ಹಂತಕಗಳು ಯಾರು ಮೋಟರ್ ಸೈಕಲ್ ಮೇಲೆ ಬಂದು ಅಟ್ಯಾಕ್ ಮಾಡಿ ಅವ್ರಿಗೆ ಕೊಲೆ ಮಾಡಿಕೊಂಡು ಫರಾರಿಯಾಗಿದ್ದರು. ಅವರಿಗೆ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಅವರು ಒಂದು ಖಚಿತ ಮಾಹಿತಿ ಮೇರೆಗೆ ತಲ್ಪಾಡಿ ಚೆಕ್ ಪೋಸ್ಟ್ ಹತ್ರ ಅವ್ರಿಗೆ ದಸ್ತಗಿರಿ ಅವರು ಮಾಡಿದ್ದಾರೆ. ಅವ್ರಿಗೆ ಈಗ ನಾವು ದಸ್ತಗಿರಿ ಮಾಡಿ ನಮ್ಮ ವಶಕ್ಕೆ ನಾವು ತೊಗೊಂಡಿದ್ದೀವಿ. ಈಗ ಜಸ್ಟ್ ಇನಿಷಿಯಲ್ ಕ್ವೆಶ್ಚನಿಂಗ್ ಈಗ ಆಗಿದೆ. ಆ ಕ್ವೆಶ್ಚನಿಂಗ್ ನಂತರ ಈಗ ನಾವು ಅವ್ರಿಗೆ ಕೋರ್ಟ್ ಸಮಕ್ಷ ಹಾಜರುಪಡಿಸಿ ನಾವು ಪೊಲೀಸ್ ಕಸ್ಟಡಿಗೆ ನಾವು ತೊಗೊಳ್ತೀವಿ. ಆ ನಂತರ ಅವರು ಯಾವ್ಯಾವ ಕಡೆ ಅವರು ಇಷ್ಟು ದಿವಸ ಅವರು ಇದ್ದರೂ ಬಚ್ಚಿಟ್ಕೊಂಡು ಅವ್ರಿಗೆ ಯಾರ್ಯಾರು ಅವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ ಇದು ಎಲ್ಲ ವಿಷಯ ಬಗ್ಗೆ ನಾವು ಕೂಲಂಕುಷವಾಗಿ ನಾವು ಒಂದು ಪರಿಶೀಲನೆ ಮಾಡಬೇಕಾಗತ್ತೆ. ಅದು ನಾವು ಅವ್ರಿಗೆ ಕ್ವೆಶ್ಚನ್ ಮಾಡಬೇಕಾಗತ್ತೆ. ಮತ್ತು ಯಾವ ಉದ್ದೇಶಕ್ಕಾಗಿ ಅವರು ಮಾಡಿದ್ದಾರೆ ಒಂದು ವೇಗ್ಲಿ ನಮಗೆ ಒಂದು ಮಾಹಿತಿ ಇರುತ್ತದೆ ಏನಾದರೂ ಇದು ಮಾಡಿರ್ಬೋದು. ಆದರೆ ನಾವು ಮಾತ್ರ ಒಂದು ವೇಗ ಐಡಿಯಾ ಮೇಲೆ ನಾವು ಅದು ಹೇಳೋಕ್ಕೆ ಆಗಲ್ಲ. ಯಾವ ಖಚಿತವಾದ ಅದು ಒಂದು ಉದ್ದೇಶಕ್ಕಾಗಿ ಯಾಕೆ ಪ್ರವೀಣ್ಗೆ ಕೊಲೆ ಮಾಡಲಿಕ್ಕೆ ಅವರು ಸೆಲೆಕ್ಟ್ ಮಾಡಿದ್ದಾರೆ, ನಾವು ಪ್ರವೀಣ್ ಬಿಟ್ಟು ಬೇರೆನವ್ರಿಗೆ ಯಾಕೆ ಇದು ಮಾಡಿಲ್ಲ, ಇದು ಎಲ್ಲ ವಿಷಯಕ್ಕೆ ನಾವು ಅದು ಅಲ್ಲಿ ಈಗ ಇನ್ನು ಕ್ವೆಶ್ಚನ್ ನಾವು ಮಾಡಬೇಕಾಗತ್ತೆ. ಅವ್ರು ನಾವು ಪೊಲೀಸ್ ಕಸ್ಟಡಿ ತೊಗೊಳ್ತೀವಿ. ಮತ್ತು NIA ನಮ್ಮ ಜೊತೆಗೆ ಅವರು ಇದ್ದಾರೆ. ಸೊ ಇದು ನಾವು ಕಾಯ್ತಾ ಇದ್ವಿ ಅರೆಸ್ಟ್ ಸಲುವಾಗಿ. ಇದು ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಮತ್ತು ಇದು ಕೇಸ್ ಫೈಲ್ ಕೂಡ ಏನಿದೆ ನಾವು NIAಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಈಗ. ಆದರೆ ಈ 3 ಜನಕ್ಕೆ ಸಂಬಂಧಪಟ್ಟ ಯಾವ್ಯಾವುದು ಮಾಹಿತಿ ಇದೆ ಅದು ನಾವು ಸಮಗ್ರವಾಗಿ ತನಿಖೆ ಮಾಡಿದ ನಂತರ ಆ ನಂತರ ಅದು NIAಕ್ಕೆ ಕೇಸ್ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಈಗ ಮುಖ್ಯದಲ್ಲಿ ಸಿಯಾಬುದ್ದೀನ್ ಎಲಿಯಾ ಸಿಯಾಬ್ ಅವನು ಸುಳ್ಯ ಊರ್ದವನು. ಅವನು ವಯಸ್ಸ 33 ವರ್ಷ ಇದೆ. ಅವನು ಕೋಕೋ ಕಂಪ್ನಿ ಕ್ಯಾಂಪ್ಕೋ ಇದಕ್ಕೆ ಅವನು ಕೋಕೋ ಸಪ್ಲೈ ಮಾಡ್ತಾನೆ. ಆ ನಂತರ ಇನ್ನೊಬ್ಬರು ಆರೋಪಿ ರಿಯಾಜ್ ಅಂಕ್ ತಡ್ಕ ಈ ಒಂದು ಊರು ಅಂಕ್ ತಡ್ಕ ಇದೆ. ಈ ಒಂದು ವಯಸ್ಸ 27 ವರ್ಷ ಇದೆ. ಇವನು ಚಿಕನ್ ಇದು ಸಲುವಾಗಿ ಚಿಕನ್ ಲೈನ್ ಸಪ್ಲೈ ಮಾಡೋದು ಅದು ಕೆಲಸ ಅವನು ಮಾಡ್ತಾನೆ ರಿಯಾಜ್ ಅಂಕ್ ತಡ್ಕ. 3ನೇ ವ್ಯಕ್ತಿ ಆಗಿರ್ತಾನೆ ಬಶೀರ್. ನಾವು ನಿಮಗೆ ಅದಕ್ಕೆ ಅಲ್ಲಿ ಒಂದು ಖಚಿತ ನಮಗೆ ಒಂದು ಟಿಪ್ ಆಫ್ ನಮಗೆ ಇತ್ತು ಅವ್ರದ್ದು ಮೂವ್ಮೆಂಟಲ್ಲಿ ಇದೆ. ಸೊ ಅದಕ್ಕಾಗಿ ಸುಳ್ಯ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ ಅವ್ರದ್ದು ತಂಡಕ್ಕೆ ನಾವು ಅಲ್ಲಿ ಕಳಿಸಿದ್ದೀವಿ. ಅವ್ರದ್ದು ತಂಡ ಏನಿದೆ ಅವ್ರಿಗೆ ದಸ್ತಗಿರಿ ಮಾಡಿದ್ದಾರೆ. ಮತ್ತು ಅವ್ರದ್ದು ಮೂವ್ಮೆಂಟ್ ಯಾವ ಕಡೆ ಇತ್ತು, ಯಾವ ಕಡೆ ಹೋಗೋದಿತ್ತು, ಯಾವ ಕಡೆಯಿಂದ ಅವರು ಬರ್ತಾಯಿದ್ರು ಅದು ಎಲ್ಲ ನಾವು ಪರಿಶೀಲನೆ ಮಾಡ್ತಾಯಿದ್ವಿ. ಈಗ ನಮಗೆ ಅಷ್ಟೇ ಇದು ಮಾಹಿತಿ ಸದ್ಯಕ್ಕೇನು ಬಂದಿದೆ ಅವರು ಇದು ಇಲ್ಲಿಂದ ಫಸ್ಟ್ ಏನಿದೆ ಮಾಲೆ ದಿನಾರ್ ಮಸೀದಿ ಒಂದು ಇದೆ ಆ ಕಾಸರಗೋಡ್ನಲ್ಲಿ ಬೇಕಲ್ ರೋಡ್ನಲ್ಲಿ ಅವರು ಫಸ್ಟ್ ಇಲ್ಲಿಂದ ಅಲ್ಲಿ ಹೋಗಿದ್ರು. ಅಲ್ಲಿಂದ ಅವರು ಯಾವ್ಯಾವ ಕಡೆ ಹೋಗಿದ್ದಾರೆ ಅದರ ಬಗ್ಗೆ ನಾವು ಎಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕಾಗುತ್ತೆ. ಮತ್ತು ಅವರು ಏನು ಹೇಳ್ತಾರೆ ಅದು ನಾವು ಬೇರೆ ತಾಂತ್ರಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಿಂದ ನಾವು ಖಚಿತಪಡಿಸಬೇಕಾಗತ್ತೆ. ಸುಮ್ಮನೆ ನಾವು ಮಾತಾಡಿದರೆ ನಮ್ಮ ಪ್ರಕಾರ ಈಗ ಇದು ಭಾಳ ಇದು ಸರಿ ಇದು ಆಗೋದಿಲ್ಲ. ಅವರು ಕ್ವೆಶ್ಚನಿಂಗ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮ್ಗೆ ಎಲ್ಲ ನಾವು ರೆಕಾರ್ಡ್ಗೆ ನಾವು ತರ್ತೀವಿ. ಮತ್ತು ಅವರು ಬೇರೆ ಬೇರೆ ಜಾಗದಲ್ಲಿ ಅವರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಫೈನಾನ್ಷಿಯಲಿ ಆಗಲಿ ಅಥವಾ ಸೆಲ್ಟರ್ ಕೊಡಲಿಕ್ಕೆ ಆಗಲಿ ಅದು ಎಲ್ಲರದು ರೆಕಾರ್ಡ್ ಮೇಲೆ ಬರುತ್ತೆ. ಅವರ ಮೇಲೆ ನಮ್ಮ ಲೋಕಲ್ ಪೊಲೀಸ್ ಮತ್ತು NIA ಅವರು ಎಲ್ಲರೂ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. No, Riyaz Ank Tadka, he is one of the accused, 3 persons, assailants. Did he know Praveen earlier? No, see, now Safiq part we know, but since these people were moving now, we have to find out how and why they have selected this target. So that needs to be probed deeper. Just like that, we cannot say why he was selected as target. So that part we need to probe further. And our officers, they are on the job, they will be doing it. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ